ವ್ಯಕ್ತಿ ಶಕ್ತಿಯಾಗಿ ತಯಾರಾಗಿದ್ದಾರೆ. ಇವತ್ತು ಅವ್ರು ಪಪ್ಪು ಅಲ್ಲ. ಅದಕ್ಕೆ ಇವತ್ತು ಶಾರ್ ಅವರು ಕೂಡ ಬಾಬು ಬಾಬು ಅಂತ ಕರಿತಾ ಇರ್ತಾರೆ. ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂದರೆ, ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಯಾವುದೋ ಭರದಲ್ಲಿ ಟೀಕೆ ಮಾಡೋದು ಪ್ರಜ್ಞಾವಂತ. ನಾವು ರಮೇಶ್ ಕತ್ತಿ ಅವ್ರನ್ನ ನೋಡೋ ಮುಂದೆ ಅವ್ರ ಸಿಟ್ಟಿರಲಿ, ರೆಬೆಲಿಯನ್ ಇರಲಿ, ಏನೂ ಇರಲಿ, ಆದರೆ ಒಬ್ಬ ವ್ಯಕ್ತಿ ಇವರಲ್ಲಿ ಸೋಷಲ್ ಅದರಲ್ಲೂ ನಮ್ಮ ಏನಪ್ಪ ಸಮಾಜವಾದ ನೆಲೆಗಟ್ಟಿನಲ್ಲ ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾರೆಪ್ಪ, ಸೋಷಲಿಸಮ್ ಅದು ಇವರಲ್ಲೇ ಅಂತೇಳಿ ಅವ್ರನ್ನ ಏನಪ್ಪ ಅದು ಗೌರವಿಸ್ತೀವಿ. ಇಂಥ ಸಂದರ್ಭದಲ್ಲೇ ಅವರು ರಾಹುಲ್ ಗಾಂಧಿ ಅವ್ರಿಗೆ ಪಪ್ಪು ಅಂತ ಕರೆದಿದ್ದು. ಸತೀಶ್ ಅವರು ಜೊತೆಗೆ ಅವ್ರು ಹಿಂದೆ ಇವತ್ತೇನು ರಾಜಕೀಯ ಅವ್ರಿಗೆ ಕೆಟ್ಟದ, ಇವತ್ತು ಪಪ್ಪು ಅಂದಿದ್ದಾರೆ, ನಾಳೆ ಅವ್ರು ದೋಸ್ತು ಮಾಡ್ಕೋಬೋದು, ಅದರ ಬದಲ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಅದು ಅವ್ರಿಗೆ ಬಿಟ್ಟಂಥದ್ದು. ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಮಾತಾಡಿದ್ದು ಇವತ್ತಿನ ಸಂದರ್ಭದಲ್ಲಿ. ಮತ್ತು ಓಟ್ ಚೋರಿ ಸುಳ್ಳಲ್ಲಿದು, ನಿಶ್ಚಿತನೇ ಇದು. ಇದರಲ್ಲಿ ಕಾಂಗ್ರೆಸ್ಗಳು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರು ಹಾಕಿದ್ದು ಕೊಟ್ಟಂಥ ಮಾಸ್ ರಿಗ್ಗಿಂಗು ಮತ್ತೇನೋ ಮಾಡೋದು, ಓಟ್ ಚೋರಿ ಈ ಕಾಂಗ್ರೆಸ್ಗಳು ಮಾಡಿದ್ದಾರೆ ಹಿಂದೆ. ಇವತ್ತು ಅದನ್ನೆಲ್ಲ ಮೈರೂಡಿಸ್ಕೊಂಡಂಥ ಬಿ ಜೆ ಪಿಯನ್ನು ಮೋದಿ ಸರ್ಕಾರ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಜ್ಞಾನೇಶ್ ಕುಮಾರ್ ಅಂತ ತಮ್ಮ ಕೈಯಲ್ಲಿ ತೆಗೆದುಕೊಂಡ ಜೊತೆಗೆ ಕಾನೂನು ತಿದ್ದುಬಿಟ್ರು ಅವರು. ನಿಮಗೆ ಗೊತ್ತಿರಲಿದು, ಒಬ್ಬರು ಪ್ರಧಾನಿ, ಇನ್ನೊಬ್ರು ವಿರೋಧ ಪಕ್ಷದ ನಾಯಕ, ಇನ್ನೊಬ್ರು ಈ ದೇಶದ CJI ಕುಡ್ಕೊಂಡು ನಮ್ಮ ಏನಪ್ಪ ಅಂತಂದ್ರೆ ನಿರ್ಲಿಪ್ತ ಆದಂತಹ ಈ ಎಲೆಕ್ಷನ್ ಕಮಿಷನ್ ನೇಮಿಸಬೇಕಾಗಿತ್ತು. ಆ ಕಾನೂನು ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಏನು ಮಾಡಿದರು ಗೊತ್ತದೆ. ಇವತ್ತು ಆಡಳಿತಾರೂಢ ಪಕ್ಷದ ಇಬ್ಬರು ಅಂದರೆ ಪ್ರಧಾನಿ, ಒಬ್ಬರು ಅದೇ ಪಕ್ಷದವರು, ಇನ್ನೊಬ್ಬರು ವಿರೋಧ ಪಕ್ಷದವರು ಅಂದಾಗ ತಮ್ಮ ಬೇಕಾ ಅಂತ ಈ ಎಲೆಕ್ಷನ್ ಕಮಿಷನ್ ತಂದಾಗ ಆ ಕಮಿಷನ್ ಹೆಂಗೆ ಮಾಡ್ತಾರೆ ಸಾಕ್ಷಿ ಅದಾವ. ಇವತ್ತು ಸಾಕಷ್ಟು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಗಳು ನಡೆದಿದ್ದಾವ. ಒಂದೆರಡು ಸುಪ್ರೀಂ ಕೋರ್ಟ್ ಗಟ್ಟಿಗೆ ಹೆಚ್ಚಿದ್ರು, ಒಂದಿಷ್ಟೇನೋ ಅಲ್ಲಿ ಸುಪ್ರೀಂ ಕೋರ್ಟ್ ಸಹಿತ ಕೆಲವೊಮ್ಮೆ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದು ನಾವು ನೋಡ್ತಾ ಇದ್ದೀವಿ. ಈ ನೆಲೆಗಟ್ಟಿನಲ್ಲೇ ಇಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ನಿಂದಾಗಿರ್ಬೋದು, BJPಯಿಂದಾಗಿರ್ಬೋದು, ಇವತ್ತೊಂದು BJP ಓಪನ್ ಆಗಿ ಹೇಳಬೇಕಾಗಿದೆ. ಇವತ್ತು ಹೌದು ಓಟ್ ಚೋರಿ ಮಾಡ್ಲಿಕ್ಕೆ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ. ಅದೇ ರೀತಿ ಇಲ್ಲೇನಾಗ್ಯದ, ಅವ್ರೇನೋ ಆರೋಪ ಮಾಡಿದರು ಸತೀಶ್ ಅವರು, ಅದು ಇರ್ಬೋದು, ಇಲ್ಲ ಅಂತಲ್ಲ, ಇಲ್ದೂ ಇರ್ಬೋದು. ನೀವಿಲ್ಲ ಅಂದ್ರೆ ಈಗ ನಾವು ಹೇಳಿದ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದದ, ನೀವು ಇದ್ದಂಥವ್ರು ನೀವು ಹೋಗಿರಪ್ಪ ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡೋದು ಹೇಳಬೇಕಾಗಿತ್ತು. ಆದರೆ ಭಾಷೆ ಏನು ಬಳಸಿದ್ರಿ ಆ ನೆಲೆಯಲ್ಲೇ. ಅದಕ್ಕಿಂತಲೂ ಮುಖ್ಯವಾಗಿ ಪಪ್ಪು ಇವತ್ತು ರಾಹುಲ್ ಗಾಂಧಿ ಇಲ್ಲ. ಇವತ್ತೇನಾದರೂ